ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಮಾರ್ನಿಂಗ್ ವಿಡಿಯೋದಲ್ಲಿ ಹಲವು ಅಪ್ಡೇಟ್ ಗಳನ್ನ ನೋಡಿದ್ವಿ. ಎಸ್ಪೆಷಲಿ ಇವತ್ತು ಮಾರ್ಕೆಟ್ ಗೆ ಒಳ್ಳೆ ಸುದ್ದಿ ಇತ್ತು, ಬಟ್ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಡಿಸಪಾಯಿಂಟ್ಮೆಂಟ್ ಮಾಡ್ತು ಅಂತಾನೆ ಹೇಳ್ಬೋದು. ನೋಡೋಣ ಈ ಎಲ್ಲ ವಿಚಾರಗಳ ಬಗ್ಗೆ ಸ್ವಲ್ಪ ವಿಷಯವನ್ನ ತಿಳ್ಕೊಳ್ಳೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಚಾನಲ್ ಹಾಗೂ ವಾಟ್ಸ್ಆಪ್ ಚಾನಲ್ ನ ಫಾಲೋ ಮಾಡ್ತಿಲ್ಲ ಅಂತಂದ್ರೆ ಅದರ ಲಿಂಕ್ ಚಾನಲ್ ಡಿಸ್ಕ್ರಿಪ್ಷನ್ ಇದೆ, ಫಾಲೋ ಮಾಡಿ. ಇಲ್ಲೇನಾದ್ರೂ ವಿಡಿಯೋ ಅಪ್ಲೋಡ್ ಮಾಡ್ಲಿಕ್ಕೆ ಸಮಸ್ಯೆಗಳಾದ್ರೆ ಅಲ್ಲಿಂದ ನಿಮ್ಗೆ ಅಪ್ಡೇಟ್ ಗಳನ್ನ ಕೊಡ್ತಾ ಇರ್ತೀವಿ. ಇನ್ನು ತರಬೇತಿ ಕಾರ್ಯಕ್ರಮದ ಬಗ್ಗೆ ಹಲವರು ಪ್ರಶ್ನೆ ಮಾಡ್ತಾ ಇದ್ದೀರಿ. ಈಗಾಗಲೇ ಇದ್ರ ಬಗ್ಗೆ ಹಲವು ಸಲ ಮೆನ್ಷನ್ ಮಾಡಿದ್ದೀನಿ. ಬ್ರೀಫ್ ಮಾಹಿತಿ ಕೂಡ ಇಲ್ಲಿದೆ. ಇದು ಪ್ಯೂರ್ಲಿ ಬಿಗಿನರ್ಸ್ ಗೆ ಡಿಸೈನ್ ಮಾಡಿರುವಂತದ್ದು. ನೀವು ಮಾರ್ಕೆಟ್ ಗೆ ಇತ್ತೀಚೆಗೆ ಬಂದಿದ್ರೆ ಅಂದ್ರೆ ಕಳೆದ 1 ವರ್ಷದಿಂದ 2 ವರ್ಷದಿಂದ ಅಥವಾ ಲಾಸ್ಟ್ 6 ತಿಂಗಳಿಂದ ಈ ರೀತಿ ಏನಾದ್ರೂ ಮಾರ್ಕೆಟ್ ಗೆ ಬಂದಿದ್ರೆ ಖಂಡಿತ ನಿಮ್ಗೆ ತುಂಬಾನೇ ಅವಶ್ಯಕವಾಗಿರುವಂತಹ ಪ್ರೋಗ್ರಾಮ್. ಇಂಟ್ರೆಸ್ಟ್ ಇರೋರು ಇಮೇಲ್ ಮೂಲಕ ಸಂಪರ್ಕ ಮಾಡಬಹುದು. ಇನ್ನು ಹೆಚ್ಚಿನ ವಿಷಯವನ್ನ ಅಲ್ಲಿ ನಿಮ್ಗೆ ತಿಳಿಸ್ತೀವಿ. ಇನ್ನು ಮಾರ್ಕೆಟ್ ಕಡೆ ಬರೋದಾದ್ರೆ ಇವತ್ತಿನ ನಮ್ಮ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಬಹುದು. ನಿಫ್ಟಿಯಲ್ಲಿ 19 ಪಾಯಿಂಟ್ಸ್ ಅಥವಾ 0.07% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಅಂದ್ರೆ ನಿನ್ನೆ ಏನು ರಾತ್ರಿ ಸುದ್ದಿ ಬಂತು, ಆ ಸುದ್ದಿಯನ್ನ ನೋಡಿದ್ರೆ ಈ ಪರ್ಫಾರ್ಮೆನ್ಸ್ ಏನು ಅಲ್ಲ. ಯಾಕಂದ್ರೆ ಇವತ್ತು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗಬೇಕಿತ್ತು, ಬಟ್ ಆ ರೀತಿ ಪರ್ಫಾರ್ಮೆನ್ಸ್ ಅಥವಾ ಆ ರೀತಿಯ ಎನರ್ಜಿ ಮಾರ್ಕೆಟ್ ಅಲ್ಲಿ ಇವತ್ತು ನೋಡ್ಲಿಕ್ಕೆ ಸಿಗಲೇ ಇಲ್ಲ. ಆಕ್ಚುಲಿ ಮಾರ್ನಿಂಗ್ ಒಳ್ಳೆ ರಿಯಾಕ್ಷನ್ ಬಂತು ನೋಡಬಹುದು. ಓಪನಿಂಗ್ ಅಪ್ಪಲ್ಲೇ ಆಯ್ತು. ಇವತ್ತಿನ ಓಪನಿಂಗ್ ನೋಡಬಹುದು 24,980. ಹಾಗೆ ಹೈ ಕೂಡ ನೋಡಬಹುದು 24,980. ಎಲ್ಲಿ ಓಪನ್ ಆಯ್ತೋ ಅದೇ ಹೈ ಇವತ್ತಿಂದು. ಅನಂತರ ಅಲ್ಲಿಂದ ಕಂಟಿನ್ಯೂಸ್ ಆಗಿ ಕೆಳಗಡೆ ಬಂದಿರೋದೇ ಆಗಿದೆ. ಇವತ್ತು ಆಕ್ಚುಲಿ ಇದು ಗ್ರೀನ್ ಅಲ್ಲಿ ಇದ್ರೂ ಕೂಡ ಪಾಸಿಟಿವ್ ಅಂತ ಏನಲ್ಲ, ನೆಗೆಟಿವ್ ಪರ್ಫಾರ್ಮೆನ್ಸ್ ಅಂತಾನೆ ಅಂದ್ಕೊಳ್ಬೇಕು. ಆ ರೀತಿ ಪರ್ಫಾರ್ಮೆನ್ಸ್ ಅನ್ನ ಇವತ್ತು ನಮ್ಮ ಮಾರ್ಕೆಟ್ ಮಾಡಿದೆ. ಹೈಯಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು ನಿಯರ್ಲಿ 1% ಆಲ್ಮೋಸ್ಟ್ ಅಥವಾ 200 ಪಾಯಿಂಟ್ಸ್ ಗಿಂತೂ ಜಾಸ್ತಿ ಡೌನ್ ಆಗಿದೆ ನಮ್ಮ ನಿಫ್ಟಿ ಹೈಯಿಂದ, ಇವತ್ತಿನ ಹೈಯಿಂದ. ಇನ್ನು ನಿಫ್ಟಿಯಲ್ಲಿ ಈ ರೀತಿ ಪರ್ಫಾರ್ಮೆನ್ಸ್ ಬಂತು. ಸೆನ್ಸೆಕ್ಸ್ ಅಲ್ಲಿ ಯಾವ ರೀತಿ ಇದೆ ಅಂತ ನೋಡಿದ್ರೆ ಇಲ್ಲಿ ನೋಡಬಹುದು 150 ಪಾಯಿಂಟ್ಸ್ ಅಥವಾ 0.19% ಪಾಸಿಟಿವ್ ಇದೆ. ಹಾಗೆ ಇಲ್ಲೂ ಕೂಡ ಅಷ್ಟೇ. ಇವತ್ತಿನ ಓಪನಿಂಗ್ 81,456. ಇವತ್ತಿನ ಹೈ ಕೂಡ ಅದೇ, ಎಲ್ಲಿ ಓಪನ್ ಆಯ್ತೋ ಅದೇ ಹೈ. ಆನಂತರ ಮಾರ್ಕೆಟ್ ಎಲ್ಲೂ ಮೇಲೆ ಹೋಗ್ಲೇ ಇಲ್ಲ, ಅಲ್ಲಿಂದ ಕಂಟಿನ್ಯೂಸ್ ಡೌನ್ ಆಯ್ತು. ನೋಡಬಹುದು 500 ಪಾಯಿಂಟ್ಸ್ ಗಿಂತೂ ಜಾಸ್ತಿ ಡೌನ್ ಆಗಿದೆ ಇವತ್ತಿನ ಓಪನಿಂಗ್ ಇಂದ. ಒಟ್ಟಿನಲ್ಲಿ ಎರಡೂ ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಏನು ನೋಡ್ಲಿಕ್ಕೆ ಸಿಗಲಿಲ್ಲ ಅಂತಾನೆ ಹೇಳ್ಬೋದು ಆಫ್ಟರ್ ಓಪನಿಂಗ್. ಇನ್ನು ಹೆಡ್ಲೈನ್ ಇಂಡೈಸಸ್ ಗಳಲ್ಲಿ ಆ ರೀತಿ ಪರ್ಫಾರ್ಮೆನ್ಸ್ ಬಂತು. ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಯಾವ ರೀತಿ ಪರ್ಫಾರ್ಮ್ ಮಾಡಿದ್ವು ಅಂತ ನೋಡಿದ್ರೆ ನಿಫ್ಟಿ ನೆಕ್ಸ್ಟ್ 15 ಅಲ್ಲಂತೂ ನಿಯರ್ಲಿ 0.5% ಡೌನ್ ಫಾಲ್ ಇದೆ. ಇಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರಲೇ ಇಲ್ಲ, ನೆಗೆಟಿವ್ ಆಯ್ತು. ನಿಫ್ಟಿ 100 ಫ್ಲಾಟ್ ಇದೆ. ನಿಫ್ಟಿ 200 0.13% ಡೌನ್ ಇದೆ. ನಿಫ್ಟಿ 500 0.2% ಡೌನ್ ಇದೆ. ಅಂದ್ರೆ ನಿಫ್ಟಿ 50 ಅಲ್ಲೇ ಸ್ವಲ್ಪ ಪಾಸಿಟಿವ್ ಪರ್ಫಾರ್ಮೆನ್ಸ್. ನೆಕ್ಸ್ಟ್ 50, 100, 200, 500 ಸ್ವಲ್ಪ ನೆಗೆಟಿವ್ ಅಲ್ಲೇ ಕ್ಲೋಸಿಂಗ್ ಅನ್ನ ಕೊಟ್ಟಿದ್ದಾವೆ. ಅದರಲ್ಲೂ ನೆಕ್ಸ್ಟ್ 15 ಅಲ್ಲಿ ನಿಯರ್ಲಿ 0.5% ಡೌನ್ ಫಾಲ್ ಇದೆ. ಇನ್ನು ಮಿಡ್ ಕ್ಯಾಪ್ ಶೇರ್ಗಳು ಯಾವ ರೀತಿ ಪರ್ಫಾರ್ಮ್ ಮಾಡಿದ್ವು ಅಂತ ನೋಡಿದ್ರೆ ಮಿಡ್ ಕ್ಯಾಪ್ 15 ಅಲ್ಲಿ ನೋಡಬಹುದು 0.54% ಡೌನ್ ಇದೆ. ಮಿಡ್ ಕ್ಯಾಪ್ 100 0.67% ಡೌನ್ ಇದೆ. ಮಿಡ್ ಕ್ಯಾಪ್ 150 0.63% ಡೌನ್ ಇದೆ. ಮಿಡ್ ಕ್ಯಾಪ್ ಶೇರ್ಗಳಲ್ಲಿ ಮೋರ್ ದನ್ 0.5% ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು. ಏನು ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ಸ್ಮಾಲ್ ಕ್ಯಾಪ್ 100 0.71% ಡೌನ್ ಇದೆ. ಸ್ಮಾಲ್ ಕ್ಯಾಪ್ 50 0.71% ಡೌನ್ ಇದೆ. ಸ್ಮಾಲ್ ಕ್ಯಾಪ್ 250 0.67% ಡೌನ್ ಇದೆ. ಅಂದ್ರೆ ಇಲ್ಲೂ ಕೂಡ ಮೋರ್ ದನ್ 0.5% ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ. ಎಲ್ಲೂ ಏನು ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರಲಿಲ್ಲ. ಮಾರ್ನಿಂಗ್ ಒಂದಷ್ಟು ಪಾಸಿಟಿವ್ ಇತ್ತು, ಬಟ್ ಹೋಗ್ತಾ ಹೋಗ್ತಾ ಮಾರ್ಕೆಟ್ ಡೌನ್ ಆಯ್ತು ಬಿಟ್ರೆ ಎಲ್ಲೂ ಬೌನ್ಸ್ ಮಾಡುವಂತ ಲಕ್ಷಣವನ್ನೇ ತೋರಿಸಲಿಲ್ಲ ಇವತ್ತು. ಇನ್ನು ಮೈಕ್ರೋ ಕ್ಯಾಪ್ ಯಾವ ರೀತಿ ಪರ್ಫಾರ್ಮ್ ಮಾಡ್ತು ಅಂತ ನೋಡಿದ್ರೆ ಇಲ್ಲೂ ಕೂಡ ನೋಡಬಹುದು 0.65% ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಓವರ್ ಆಲ್ ಮಾರ್ಕೆಟ್ ಅಂತೂ ಡೌನ್ ಅಲ್ಲೇ ಕಂಟಿನ್ಯೂ ಆಯ್ತು ಇವತ್ತು. ಒಳ್ಳೆ ಕಮ್ ಬ್ಯಾಕ್ ನೋಡ್ಲಿಕ್ಕೆ ಸಿಕ್ಕರು ಕೂಡ ಓಪನಿಂಗ್ ಅಲ್ಲಿ ಅದು ಸಸ್ಟೈನ್ ಆಗ್ಲಿಲ್ಲ ಇವತ್ತು. ಇನ್ನು ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಈ ರೀತಿ ಪರ್ಫಾರ್ಮ್ ಮಾಡಿದ್ವು. ಸೆಕ್ಟೋರಲ್ ಪರ್ಫಾರ್ಮೆನ್ಸ್ ಹೇಗಿದೆ? ಎಸ್ಪೆಷಲಿ ಸೆಕ್ಟರ್ಸ್ ಇವತ್ತು ಫೋಕಸ್ ಅಲ್ಲಿದ್ವು. GST ರಾಷನಲೈಸೇಷನ್ ಗೆ ಸಂಬಂಧಪಟ್ಟಂತೆ ಹಲವು ಸೆಕ್ಟರ್ಸ್ ಗೆ ಅದರ ಲಾಭ ಸಿಗುತ್ತೆ ಅನ್ನೋ ಕಾರಣಕ್ಕೆ ಫೋಕಸ್ ಅಲ್ಲಿದ್ವು. ಹಾಗಾದ್ರೆ ಯಾವ ಸೆಕ್ಟರ್ ಯಾವ ರೀತಿ ಪರ್ಫಾರ್ಮ್ ಮಾಡಿತು ಅಂತ ನೋಡಿದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಫ್ಲಾಟ್ ಇದೆ ಪರ್ಫಾರ್ಮೆನ್ಸ್. ಫೈನಾನ್ಷಿಯಲ್ ಸರ್ವಿಸಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಅಂದ್ರೆ ಇದರಲ್ಲಿ 0.5% ಹತ್ರ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಫೈನಾನ್ಷಿಯಲ್ ಸರ್ವಿಸಸ್ ಅಲ್ಲಿ. ಇನ್ನು ಆಟೋ ಸೆಕ್ಟರ್ ಕೂಡ ಫೋಕಸ್ ಅಲ್ಲಿತ್ತು. ಯಾಕಂದ್ರೆ ಇಲ್ಲಿ ಬಿಗ್ ಬದಲಾವಣೆಗಳಾಗಿದೆ. 28% ಇಂದ 18% ಗೆ ಬಂದಿದೆ ಸ್ಮಾಲ್ ಕಾರ್ಸ್ ಹಾಗೂ 2 ವೀಲರ್ಸ್ ನ GST ರೇಟ್. ಖಂಡಿತ ಇದು ಬಿಗ್ ಡೆವಲಪ್ಮೆಂಟ್. ಯಾಕಂದ್ರೆ ಜಾಸ್ತಿ ಜನ ತಗೊಳ್ಳೋದೆ ಸ್ಮಾಲ್ ಕಾರ್ಸ್, ಹಾಗೆ 2 ವೀಲರ್ 18% ಬಂದಿದೆ, 10% ಕಡಿಮೆ ಆಗಿದೆ. ಹಾಗಾಗಿ ಇಲ್ಲಿ ತುಂಬಾ ಒಳ್ಳೆ ರಿಯಾಕ್ಷನ್ ಇರಬೇಕಿತ್ತು ಆಕ್ಚುಲಿ, ಬಟ್ ಅಂತ ರಿಯಾಕ್ಷನ್ ಬರ್ಲಿಲ್ಲ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಎಕ್ಸ್ಪೆಕ್ಟೇಷನ್ ನ ಮೇಲೆನೆ ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿತ್ತು ಲಾಸ್ಟ್ ವೀಕ್ ಅಲ್ಲೇನ. ಈವನ್ 15th ಇಂದ ಕೂಡ ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿತ್ತು ಆಟೋ ಸೆಕ್ಟರ್ ಅಲ್ಲಿ. ಯಾವಾಗ ನರೇಂದ್ರ ಮೋದಿ ಅವರು ಅನೌನ್ಸ್ಮೆಂಟ್ ಅನ್ನ ಮಾಡಿದ್ರು 2 ಟ್ಯಾಕ್ಸ್ ಸ್ಲ್ಯಾಬ್ ಇರುತ್ತೆ ಅಂತ, ಅನಂತರ ಫೈನಾನ್ಸ್ ಮಿನಿಸ್ಟ್ರಿ ಅದಕ್ಕೆ ತಕ್ಕಂತ ಅಪ್ಡೇಟ್ ಗಳನ್ನ ಕೊಟ್ಟು
ಅವಾಗ್ಲೇ ಒಂದಷ್ಟು ಪಾಸಿಟಿವ್ ರಿಯಾಕ್ಷನ್ ಆಟೋ ಸೆಕ್ಟರ್ ಅಲ್ಲಿ ಹಾಗೂ ಕೆಲವು ಬೇರೆ ಬೇರೆ ಸೆಕ್ಟರ್ಸ್ ಅಲ್ಲೂ ಕೂಡ ನೋಡ್ಲಿಕ್ಕೆ ಸಿಕ್ಕಿತ್ತು. ಹಾಗಾಗಿ ಇವತ್ತು ಅಲ್ಲಿ ಹೈ ರಿಯಾಕ್ಷನ್ ಬಂದಿಲ್ಲದೆ ಇರಬಹುದು ಅಷ್ಟೇ. ಬಟ್ ಖಂಡಿತ ಇದು ಲಾಂಗ್ ಟರ್ಮ್ ಅಲ್ಲಿ ಈ ಸೆಕ್ಟರ್ ಗಳಿಗೆ ಒಳ್ಳೆ ಸುದ್ದಿನೇ, ಅದರಲ್ಲೇನ್ ಡೌಟ್ ಇಲ್ಲ. ಇವತ್ತು ನಮ್ಮ ಮಾರ್ಕೆಟ್ ರಿಯಾಕ್ಷನ್ ಮಾಡಿಲ್ದೇ ಇರಬಹುದು ಅಥವಾ ಡೌನ್ ಇರಬಹುದು ಕೆಲವು ಸೆಕ್ಟರ್ಸ್, ಆದ್ರೆ ಇದು ಖಂಡಿತ ಲಾಂಗ್ ಟರ್ಮ್ ವ್ಯೂ ನಲ್ಲಿ ನೋಡಿದಾಗ ಒಳ್ಳೆ ಸುದ್ದಿನೇ ಆಗುತ್ತೆ. ಇನ್ನು FMCG ಗೆ ಬಂದ್ರೆ ಇಲ್ಲೂ ಕೂಡ ಪಾಸಿಟಿವ್ ಸುದ್ದಿಗಳಿತ್ತು, ಬಟ್ ರಿಯಾಕ್ಷನ್ ಇಲ್ಲ. ಓಪನಿಂಗ್ ಚೆನ್ನಾಗಿದ್ರು, ಆನಂತರ 0.24% ಡೌನ್ ಆಗಿದೆ. IT ಸೆಕ್ಟರ್ ಅಂತೂ ನಿಯರ್ಲಿ 1% ಡೌನ್ ಇದೆ. ಮೀಡಿಯಾ 0.68% ಡೌನ್ ಇದೆ. ಮೆಟಲ್ 0.62% ಡೌನ್ ಇದೆ. ಫಾರ್ಮಾ 0.2% ಡೌನ್ ಇದೆ. PSU ಬ್ಯಾಂಕ್ ಗಳಲ್ಲಿ ಮೋರ್ ದನ್ 1% ಡೌನ್ ಇದೆ. ಪ್ರೈವೇಟ್ ಬ್ಯಾಂಕ್ಸ್ ಫ್ಲಾಟ್ ಇದೆ ಪರ್ಫಾರ್ಮೆನ್ಸ್. ರಿಯಾಲಿಟಿ ಕೂಡ ಆಕ್ಚುಲಿ ಮಾರ್ನಿಂಗ್ ಚೆನ್ನಾಗಿತ್ತು ಪರ್ಫಾರ್ಮೆನ್ಸ್, ಬಟ್ ಎಂಡಿಂಗ್ ನೋಡಬಹುದು 0.78% ಡೌನ್ ಇದೆ. ಹೆಲ್ತ್ ಕೇರ್ ಫ್ಲಾಟ್ ಇದೆ. ಕನ್ಸ್ಯೂಮರ್ ಡ್ಯೂರಬಲ್ಸ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿತ್ತು, ಬಟ್ ಸ್ಟಿಲ್ ಕ್ಲೋಸಿಂಗ್ ಅಷ್ಟೇನು ಪಾಸಿಟಿವ್ ಇಲ್ಲ. 0.06% ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಐಲ್ಯಾಂಡ್ ಗ್ಯಾಸ್ ನಿಯರ್ಲಿ 1% ಡೌನ್ ಆಗಿದೆ. ಅಂದ್ರೆ ಇವತ್ತು ಮೆಜಾರಿಟಿ ಸೆಕ್ಟರ್ಸ್ ನೆಗೆಟಿವ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಪಾಸಿಟಿವ್ ಇಲ್ವೇ ಇಲ್ಲ, ನೆಗೆಟಿವ್ ಪರ್ಫಾರ್ಮೆನ್ಸ್ ಬಂದಿದೆ. ಕೆಲವು ಸೆಕ್ಟರ್ಸ್ ಮಾತ್ರ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ದಾವೆ. ಅದರಲ್ಲಿ ಆಟೋ, ಸ್ವಲ್ಪ ಮಟ್ಟಿಗೆ FMCG, ನಂತರ ಸ್ವಲ್ಪ ಮಟ್ಟಿಗೆ ಕನ್ಸ್ಯೂಮರ್ ಡ್ಯೂರಬಲ್ಸ್. ಇವುಗಳನ್ನ ಹೊರತುಪಡಿಸಿದ್ರೆ ಎಲ್ಲೂ ಏನಂತ ಪಾಸಿಟಿವ್ ರಿಯಾಕ್ಷನ್ ಬರಲಿಲ್ಲ. ಆಕ್ಚುಲಿ ತುಂಬಾ ಒಳ್ಳೆ ಗುಡ್ ನ್ಯೂಸ್ ಇದ್ರೂ ಕೂಡ ನಮ್ಮ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ಲೆಸ್ ಆಗಿ ಕ್ಲೋಸಿಂಗ್ ಕಂಡು ಬಂದಿದೆ. ಹಾಗೆ ಗ್ಲೋಬಲ್ ಮಾರ್ಕೆಟ್ಸ್ ಯಾವ ರೀತಿ ಇದೆ ಪರ್ಫಾರ್ಮೆನ್ಸ್, ಯುರೋಪಿಯನ್ ಮಾರ್ಕೆಟ್ಸ್ ನೋಡಬಹುದು ಚೆನ್ನಾಗಿ ಟ್ರೇಡ್ ಆಗ್ತಾ ಇದೆ. ಎಲ್ಲೂ ಏನಂತ ಬಿಗ್ ನೆಗೆಟಿವ್ ರಿಯಾಕ್ಷನ್ ಅನ್ನೋ ರೀತಿ ಇಲ್ಲ, ಪಾಸಿಟಿವ್ ಅಲ್ಲೇ ಇದಾವೆ. ಏಷ್ಯನ್ ಮಾರ್ಕೆಟ್ ಗಳ ಕಡೆ ಬಂದ್ರೆ ಸ್ವಲ್ಪ ಡೌನ್ ಫಾಲ್ ಇದೆ. ಕೆಲವು ಮಾರ್ಕೆಟ್ಸ್ ಇಲ್ಲೂ ಕೂಡ ಪಾಸಿಟಿವ್ ಇದೆ, ಬಟ್ ಹಲವು ಮಾರ್ಕೆಟ್ಸ್ ನೆಗೆಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಏಷ್ಯಾದ ಕಡೆ ಬಂದ್ರೆ. ಬಟ್ ಯುರೋಪಿಯನ್ ಮಾರ್ಕೆಟ್ಸ್ ಪಾಸಿಟಿವ್ ಅಲ್ಲೇ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತವೆ. ಹಾಗಾದ್ರೆ ಈ ರೀತಿ ರಿಯಾಕ್ಷನ್ ಬರ್ಲಿಕ್ಕೆ ಅಥವಾ ಹೈಯಿಂದ ಡೌನ್ ಆಗ್ಲಿಕ್ಕೆ ಏನಾದ್ರು ಸ್ಪೆಷಲ್ ಕಾರಣ ಇದೆಯಾ ಅಂತ ನೋಡೋದಾದ್ರೆ ಖಂಡಿತ ಇದಕ್ಕೆ ಸ್ಪೆಸಿಫಿಕ್ ಅಂತ ಯಾವುದೇ ಕಾರಣ ಇಲ್ಲ. ಇನ್ನೊಂದೇನಂದ್ರೆ ಕೆಲವೊಂದು ಕನ್ಸರ್ನ್ ಅನ್ನ ವ್ಯಕ್ತಪಡಿಸ್ತಿದ್ದಾರೆ. ಅದೇನು ಅಂತಂದ್ರೆ ಈ ಎಲ್ಲಾ ಪಾಸಿಟಿವ್ ಸುದ್ದಿಗಳ ನಡುವೆ ಕೂಡ ಸ್ಲೋ ಡೌನ್ ಆಗಬಹುದೇನೋ ಗ್ರೋತ್ ಅಂತ, ಬಟ್ ಆ ಕನ್ಸರ್ನ್ ಯಾವಾಗಿಂದನೂ ಕೂಡ ಇತ್ತು. ಜೊತೆಗೆ ಎಸ್ಪೆಷಲಿ Q1 ರಿಸಲ್ಟ್ ಅನ್ನು ನೋಡಿದ್ಮೇಲೆ ಹಾಗೆ Q4 ರಿಸಲ್ಟ್ ಅನ್ನು ನೋಡಿದ್ಮೇಲೆ ಎಕ್ಸ್ಪೆಕ್ಟೇಷನ್ ಕೂಡ ಇತ್ತು ಸ್ಲೋ ಆಗಿದೆ ಗ್ರೋತ್ ಅಂತ. ಬಟ್ ಆ ಸ್ಲೋ ಆಗಿರೋ ಗ್ರೋತ್ ಗೆ ಬೂಸ್ಟ್ ಕೊಡ್ಲಿಕ್ಕೆ ಬಂದಿದ್ದೆ ಈ GST ರ್ಯಾಷನಲೈಸೇಷನ್. ಬಟ್ ಈ ಗುಡ್ ನ್ಯೂಸ್ ನ ಹಿಂದಕ್ಕೆ ಸರಿಸ್ತಿರೋದು ಟ್ಯಾರಿಫ್ಸ್. ಹಾಗೆ ಕೆಲವು ಸುದ್ದಿಗಳು ಕೂಡ ಬಂದಿದ್ದಾವೆ. ಡೊನಾಲ್ಡ್ ಟ್ರಂಪ್ ಅವರು ಯುಕ್ರೇನ್ ಜೊತೆ ಮಾತುಕತೆ ಆಡ್ತಿದ್ದಾರೆ. ಬಹುಶಃ ಆ ಮಾತುಕತೆಯ ನಂತರ ರಷ್ಯಾದ ಮೇಲೆ ಸ್ಯಾಂಕ್ಷನ್ಸ್ ಅನ್ನ ಜಾಸ್ತಿ ಮಾಡಬಹುದು ಅಂತ. ಜೊತೆಗೆ ಆ ಮಧ್ಯೆ ಭಾರತದ ಮೇಲೂ ಕೂಡ ಏನಾದ್ರು ಸೆಕೆಂಡರಿ ಸ್ಯಾಂಕ್ಷನ್ ಆಗ್ತಾರಾ ಅನ್ನುವಂತ ಕುತೂಹಲ ಕೂಡ ಇದೆ. ಈ ಎಲ್ಲ ಸುದ್ದಿಗಳು ಮಾರ್ಕೆಟ್ ನ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ಲಿಕ್ಕೆ ಬಿಡದೆ ಹಿಡಿತಿದ್ದಾವೆ ಅಂತಾನೆ ಹೇಳ್ಬೋದು. ಬಟ್ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ DIS ಅಂತೂ ಭರ್ಜರಿ ಇನ್ಫ್ಲೋ ಕೊಡ್ತಾನೆ ಇದ್ದಾರೆ ಮಾರ್ಕೆಟ್ಸ್ಗೆ. ಬಟ್ ಯಾರು ಸೆಲ್ ಮಾಡ್ತಿದ್ದಾರೆ ಅನ್ನೋದೇ ಇಲ್ಲಿ ಯಕ್ಷ ಪ್ರಶ್ನೆ ಆಗಿದೆ. ಯಾಕೆಂದ್ರೆ FIS ಖಂಡಿತ ಸೆಲ್ ಮಾಡ್ತಾ ಇದ್ದಾರೆ. ನೀವು ಇಲ್ಲಿ ನೋಡಬಹುದು 1600 ಕೋಟಿ, 1100 ಕೋಟಿ, 1400 ಕೋಟಿ. ಬಟ್ ಅಟ್ ದ ಸೇಮ್ ಟೈಮ್ DIS 2500 ಕೋಟಿ, 2500 ಕೋಟಿ, 4300 ಕೋಟಿ ಇಷ್ಟು ಪ್ರಮಾಣದಲ್ಲಿ ಬೈಯಿಂಗ್ ಅನ್ನ ಮಾಡ್ತಿದ್ದಾರೆ. ಇವತ್ತಿಂದು ಅಪ್ಡೇಟ್ ಆಗಿಲ್ಲ ಇನ್ನು. ಇಂತಹ ಸಂದರ್ಭದಲ್ಲೂ ಕೂಡ ಈ ರೀತಿ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಿದೆ ಅಂತಂದ್ರೆ ಒಂಥರ ಆಶ್ಚರ್ಯ ಅಂತಾನೆ ಅನ್ಬೋದು ಈ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ. ಬಟ್ ಯೂಶಲಿ ಏನಾಗುತ್ತೆ, ಕೆಲವು ಸಲ ಇನ್ಸ್ಟಿಟ್ಯೂಷನ್ಸ್ ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಚರ್ನಿಂಗ್ ಕೂಡ ಮಾಡ್ತಾ ಇರ್ತಾರೆ. ದೊಡ್ಡ ಮಟ್ಟದಲ್ಲಿ ನಡೀತಾ ಇರುತ್ತೆ ಶಿಫ್ಟ್ ಗಳು. ಅಂತ ಸಂದರ್ಭದಲ್ಲೂ ಕೂಡ ವೇರಿಯೇಷನ್ಸ್ ಆಗುತ್ತೆ ಮಾರ್ಕೆಟ್ ಅಲ್ಲಿ ಪರ್ಫಾರ್ಮೆನ್ಸ್. ಬಟ್ ಖಂಡಿತ ಆ ಎಲ್ಲ ಪರ್ಫಾರ್ಮೆನ್ಸ್ ನಡುವೆ ಕೂಡ ಒಂದು ಪ್ರಶ್ನೆ ಅಂತೂ ಉಳಿಯುತ್ತೆ. ಬಟ್ ಈ ಪ್ರಶ್ನೆಗೆ ಉತ್ತರ ಖಂಡಿತ ಲಾಂಗ್ ಟರ್ಮ್ ಅಲ್ಲಿ ಸಿಗುತ್ತೆ, ಅದರಲ್ಲೇನು ಡೌಟ್ ಇಲ್ಲ. ಅಲ್ಲಿವರೆಗೂ ಕಾಯುವಂತ ಪೇಷನ್ಸ್ ಪ್ರತಿಯೊಬ್ಬರಿಗೂ ಕೂಡ ಇರಬೇಕಾಗುತ್ತೆ. ನೋಡೋಣ ಇನ್ನು ಯಾವಾಗ ನಮ್ಮ ಮಾರ್ಕೆಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ನೆಕ್ಸ್ಟ್ ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ನಾವು ಬರೆದ್ರೆ IEX ಇಂಡಿಯನ್ ಎನರ್ಜಿ ಎಕ್ಸ್ಚೇಂಜ್ ಇವತ್ತು ಫೋಕಸ್ ಅಲ್ಲಿ ಇತ್ತು. ಸ್ವಲ್ಪ ಮಟ್ಟಿಗೆ ಅಥವಾ ಸ್ಲೈಟ್ಲಿ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಕಂಪನಿ ವಾಲ್ಯೂಮ್ಸ್ ಡೇಟಾ ರಿಲೀಸ್ ಮಾಡಿತ್ತು. ಮಂತ್ಲಿ ವಾಲ್ಯೂಮ್ಸ್ ಇಂಪ್ರೂವ್ಮೆಂಟ್ ಇದೆ. ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ ಮಂತ್ಲಿ ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ IEX ಅಲ್ಲಿ. ನಂತರ ಏಂಜಲ್ ಒನ್ ಕೂಡ ಸುದ್ದಿಲಿ ಇತ್ತು. ಇದು ಕೂಡ ಮಂತ್ಲಿ ಡೇಟಾ ರಿಲೀಸ್ ಮಾಡಿತ್ತು. ಇಲ್ಲಿ ಆಕ್ಚುಲಿ ಕ್ಲೈಂಟ್ ಅಕ್ವಿಸಿಷನ್ ಇಯರ್ ಆನ್ ಇಯರ್ ಆಗ್ಬೋದು ಅಥವಾ ಮಂತ್ ಆನ್ ಮಂತ್ ಆಗ್ಬೋದು ಡೌನ್ ಇದೆ. ನಂಬರ್ ಆಫ್ ಆರ್ಡರ್ಸ್ ಕೂಡ ಡೌನ್ ಇದೆ. ಡೈಲಿ ಅವರೇಜ್ ಆರ್ಡರ್ಸ್ ಅಲ್ಲಿ ಮಂತ್ ಆನ್ ಮಂತ್ ರೈಸ್ ಆಗಿದೆ, ಇಯರ್ ಆನ್ ಇಯರ್ ಡೌನ್ ಇದೆ ಪರ್ಫಾರ್ಮೆನ್ಸ್. ಇನ್ನು ಕ್ಲೈಂಟ್ ಬೇಸ್ ಇಂಪ್ರೂವ್ ಆಗಿದೆ. ಈ ರೀತಿಯ ಡೇಟಾನ ಕಂಪನಿ ಇವತ್ತು ಮಾರ್ನಿಂಗ್ ರಿಲೀಸ್ ಮಾಡಿತ್ತು. ರಿಯಾಕ್ಷನ್ ಸ್ಲೈಟ್ಲಿ ನೆಗೆಟಿವ್ ಇದೆ ಸ್ಟಾಕ್ ಅಲ್ಲಿ. ನಂತರ ರೋಲೆಕ್ಸ್ ರಿಂಗ್ಸ್ ಇವತ್ತು ಫೋಕಸ್ ಅಲ್ಲಿ ಇತ್ತು. ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಕಂಪನಿ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ. ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಇದ್ರ ಬಗ್ಗೆ ಅಪ್ಡೇಟ್ ಅನ್ನು ಕೊಟ್ಟಿದ್ದೆ ಕೂಡ. ಕಂಪನಿ ಸ್ಟಾಕ್ ಸ್ಪ್ಲಿಟ್ ಅನೌನ್ಸ್ ಮಾಡಿದೆ. 1:10 ರೇಷಿಯೋದಲ್ಲಿ ಸ್ಟಾಕ್ ಸ್ಪ್ಲಿಟ್ ಅನ್ನು ಅನೌನ್ಸ್ ಮಾಡಿದೆ. ಆ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇತ್ತು. ಅನೌನ್ಸ್ಮೆಂಟ್ ಬಂದಾಗ ಒಳ್ಳೆ ರಿಯಾಕ್ಷನ್ ಬಂತು, ಬಟ್ ಆ ನಂತರ ಡೌನ್ ಆಗಿದೆ ಸ್ಟಾಕ್. ನಂತರ BHEL ಕೂಡ ಸುದ್ದಿಯಲ್ಲಿತ್ತು. ಮಾರ್ನಿಂಗ್ ವಿಡಿಯೋದಲ್ಲಿ ಒಂದು ಅಪ್ಡೇಟ್ ಅನ್ನ ನೋಡಿದ್ವಿ. ಕಂಪನಿಗೆ ಒಂದು ಆರ್ಡರ್ ಸಿಕ್ಕಿರೋ ಬಗ್ಗೆ ನೋಡಬಹುದು. 2600 ಕೋಟಿ ಆರ್ಡರ್ ಅಥವಾ ಪ್ರಾಜೆಕ್ಟ್. ಓಪನಿಂಗ್ ಚೆನ್ನಾಗಿತ್ತು, ಬಟ್ ಹೈಯಿಂದ ಕಂಟಿನ್ಯೂಸ್ ಡೌನ್ ಆಗ್ತಾನೆ ಬಂತು. ಡೌನ್ ಅಲ್ಲೇ ಸ್ಟಾಕ್ ಕೂಡ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಇವತ್ತು. ನಂತರ ITI ಕಂಪನಿಗೆ 110 ಕೋಟಿ ಆರ್ಡರ್ ಸಿಕ್ಕಿರೋ ಬಗ್ಗೆ ಅಪ್ಡೇಟ್ ಬಂತು, ಬಟ್ ಆ ಸುದ್ದಿಯನ್ನು ಸ್ಟಾಕ್ ಅನ್ನು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡಿಲ್ಲ. 1.5% ಡೌನ್ ಅಲ್ಲೇ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ.
ನಂತರ ವೋಡಾಫೋನ್ ಐಡಿಯಾ ಕೂಡ ಫೋಕಸ್ ಅಲ್ಲಿತ್ತು. ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ. ಸರ್ಕಾರದಿಂದ ಕೆಲವೊಂದು ಸುದ್ದಿಗಳು ಬಂದಿವೆ. ಅಂದ್ರೆ ಸರ್ಕಾರ ಕೊಟ್ಟಿರೋದಲ್ಲ, ರಿಪೋರ್ಟ್ಸ್ ಮೂಲಕ ಸರ್ಕಾರ ಸ್ಟ್ರಾಟಜಿಕ್ ಇನ್ವೆಸ್ಟರ್ ನೋಡ್ತಾ ಇದೆ, ಇಲ್ಲಿ $1 ಬಿಲಿಯನ್ ಇನ್ಫ್ಯೂಸ್ ಮಾಡುವಂತ ಇನ್ವೆಸ್ಟರ್ ಅನ್ನುವಂತ ಸುದ್ದಿಗಳು ಬಂದಿತ್ತು. ಬಹುಶಃ ಅದು ಒಂದಷ್ಟು ಪಾಸಿಟಿವ್ ರಿಯಾಕ್ಷನ್ ಕೂಡ ಕಾರಣ ಆಗಿರುವುದು. ಬಟ್ ಇದು ರಿಪೋರ್ಟ್ಸ್ ಮೂಲಕ ಬರುವಂತ ಸುದ್ದಿಗಳ ಕಾರಣಕ್ಕೆ ಸ್ಟಾಕ್ ಅಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಆಗ್ತಾ ಇರುತ್ತೆ. ಅದಕ್ಕೆ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಇನ್ವೆಸ್ಟರ್ಸ್. ಬಟ್ ಸುದ್ದಿಗಳು ಗೊತ್ತಿರಬೇಕು. ನಂತರ ಸಿರ್ಮಾ SGS ಟೆಕ್ನಾಲಜೀಸ್ ಫೋಕಸ್ ಅಲ್ಲಿ ಇತ್ತು. ಒಳ್ಳೆ ರಿಯಾಕ್ಷನ್ ಕೂಡ ಬಂದಿದೆ. ಕಾರಣ ನೋಡಬಹುದು, ಸೆಮಿಕಂಡಕ್ಟರ್ ಸ್ಟಾಕ್ ಜಂಪ್ 6% ಆಫ್ಟರ್ ಆಂಧ್ರ ಪ್ರದೇಶ್ ಗವರ್ನಮೆಂಟ್ ಅಪ್ರೂವ್ಸ್ 856 crore ಇನ್ಸೆಂಟಿವ್ ಫಾರ್ ಇಂಡಿಯಾಸ್ ಲಾರ್ಜೆಸ್ಟ್ PCB ಪ್ಲಾಂಟ್. ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್ ಪ್ಲಾಂಟ್ ಗೆ ಸಂಬಂಧಪಟ್ಟಂತೆ ಆಂಧ್ರ ಪ್ರದೇಶ ಅಪ್ರೂವಲ್ ಅನ್ನು ಕೊಟ್ಟಿದೆ. ಈ ಸುದ್ದಿಯ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇತ್ತು. ತುಂಬಾ ಒಳ್ಳೆ ರಿಯಾಕ್ಷನ್ ಕೂಡ ಸಿರ್ಮಾ SGS ಟೆಕ್ನಾಲಜೀಸ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ನಂತರ ಪಾಲಿ ಮೆಡಿಕ್ಯೂರ್ ಕೂಡ ಫೋಕಸ್ ಅಲ್ಲಿತ್ತು. ಕಂಪನಿ ಒಂದು ಅನೌನ್ಸ್ಮೆಂಟ್ ಅನ್ನು ಮಾಡಿದೆ. ಅಕ್ವಿಸಿಷನ್ ಗೆ ಸಂಬಂಧಪಟ್ಟಂತೆ ಪೆಂಡ್ರಾ ಕೇರ್ ಅಲ್ಲಿ 90% ಸ್ಟೇಕ್ ಅಕ್ವಿಸಿಷನ್ ಮಾಡ್ಕೊಳ್ಳೋ ಬಗ್ಗೆ ಈ ಸುದ್ದಿಯ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ಬಟ್ ಸ್ಟಾಕ್ ಅಲ್ಲಿ ನೆಗೆಟಿವ್ ಪರ್ಫಾರ್ಮೆನ್ಸ್ ಬಂದಿದೆ. ನಂತರ ಎಂಡೋಟೆಕ್ ಟ್ರಾನ್ಸ್ಫಾರ್ಮರ್ಸ್ ಕೂಡ ಫೋಕಸ್ ಅಲ್ಲಿತ್ತು. ಆಕ್ಚುಲಿ ಇದು ಒಂದು ಸುದ್ದಿಯನ್ನ ಕೊಟ್ಟಿದೆ, ಆದ್ರೆ ಮಾರ್ಕೆಟ್ ಕ್ಲೋಸ್ ಆಗೋ ಟೈಮ್ಗೆ ಅಥವಾ ಕ್ಲೋಸ್ ಆದ್ಮೇಲೆ ಬಂದಿರುವಂತದ್ದು 78 ಕೋಟಿ ಆರ್ಡರ್ ಸಿಕ್ಕಿದೆ ಅಂತ. ಬಟ್ ನೋಡೋಣ, ನಾಳೆ ಕೂಡ ಬಹುಶಃ ರಿಯಾಕ್ಷನ್ ಇರಬಹುದು. ಇವತ್ತಿನ ರಿಯಾಕ್ಷನ್ ಎಲ್ಲ ನೆಗೆಟಿವ್ ಇದೆ. ನಾಳೆ ಫೋಕಸ್ ಮಾಡಬೇಕಾಗುತ್ತೆ, ಯಾಕಂದ್ರೆ ಕೊನೆ ಮೂಮೆಂಟ್ ಅಲ್ಲಿ ಈ ಸುದ್ದಿ ಬಂದಿದೆ. ನಂತರ ಸೆಮ್ ಇಂಡಿಯಾ ಪ್ರಾಜೆಕ್ಟ್ಸ್, ಇದ್ಯಾವುದಪ್ಪ ಹೊಸ ಕಂಪನಿ ಅಂತ ಅನ್ಸ್ಬೋದು. ಬಟ್ ಇದು ಹಳೆ ಕಂಪನಿನೇ. ITD ಸಿಮೆಂಟೇಶನ್ ಅಂತ ಇತ್ತು ಈ ಕಂಪನಿ ಹೆಸರು. ಈಗ ಅದನ್ನ ಸೆಮ್ ಇಂಡಿಯಾ ಪ್ರಾಜೆಕ್ಟ್ಸ್ ಅಂತ ಚೇಂಜ್ ಮಾಡಿದ್ದಾರೆ. ITD ಸಿಮೆಂಟೇಶನ್ ಸೆಮ್ ಇಂಡಿಯಾ ಪ್ರಾಜೆಕ್ಟ್ಸ್ ಆಗಿದೆ. ಸರಿಗಳಿರಿ, ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಇಲ್ಲಿವರೆಗೂ ನಮ್ಮ ಇನ್ಸ್ಟಾಗ್ರಾಮ್ ಹಾಗೂ ವಾಟ್ಸ್ಆಪ್ ಚಾನಲ್ ಫಾಲೋ ಮಾಡ್ತಿಲ್ಲ ಅಂತಂದ್ರೆ ಫಾಲೋ ಮಾಡಿ. ಜೊತೆಗೆ ತರಬೇತಿ ಕಾರ್ಯಕ್ರಮದಲ್ಲಿ ಇಂಟ್ರೆಸ್ಟ್ ಇರೋರು ಸಂಪರ್ಕ ಮಾಡಬಹುದು. ಸರಿಗಳಿರಿ, ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.